ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಯಾಕಂದರೆ ಹೊಸ ಚಾನಲ್ ಓಪನ್ ಮಾಡಿರೋದು ತುಂಬಾ ವೆರೈಟೀಸ್ ಹಾಕ್ತೀನಿ. ಹಾಗಾಗಿ ನಾನಿಲ್ಲಿ ಮೊದಲಿಗೆ ತವಾ ಫ್ರೈ ಮಾಡೋದಕ್ಕೆ ಬಾಳೆಕಾಯಿ ತೊಗೊಂಡಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬಾ ರುಚಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ಇಲ್ಲಿ ಒಂದು ಬಾಳೆಕಾಯಿ ತೊಗೊಂಡು ಸಿಪ್ಪೆ ತೆಗೆದುಬಿಟ್ಟು ವಾಶ್ ಮಾಡಿಕೊಂಡು 2 ಭಾಗ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಮಸಾಲೆಗೆ ಚಿಕನ್ ಕಬಾಬ್ ಪುಡಿ 1.5 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್, ಸಾಲ್ಟ್ ಕೂಡ ಅರ್ಧ ಸ್ಪೂನ್, ಗರಂ ಮಸಾಲ 1/4 ಸ್ಪೂನ್, 1 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಕಡಲೆ ಹಿಟ್ಟು, ಹಾಗೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಹೋಳು ನಿಂಬೆ ರಸ, ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಗಂಟಿರಬಾರ್ದು. ಗಂಟಿದ್ರೆ ಹಚ್ಚೋದಕ್ಕೂ ಚೆನ್ನಾಗಿರಲ್ಲ. ನೋಡಿ, ಈ ಥರ ತುಂಬಾ ಸಾಫ್ಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿಗೆ ನೀಟಾಗಿ 2 ಸೈಡು ಚೆನ್ನಾಗಿ ಹಚ್ಚಿ 1-2 ನಿಮಿಷ ಸೈಡಿಗೆ ಎತ್ತಿಡ್ಕೊಳ್ಳಿ. ಇಲ್ಲಾಂದರೆ ಮಸಾಲೆ ಬಾಳೆಕಾಯಿಗೆ ಅಂಟೋದಿಲ್ಲ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ನಾವಿಲ್ಲಿ ನೆಕ್ಸ್ಟು ಒಂದು ತವಾ ತಗೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫುಲ್ ಸುತ್ತಲೂ ಎಲ್ಲ ಸೈಡು ಹಚ್ಕೊಳ್ಳಿ. ಎಣ್ಣೆ ಕಾಯ್ದ ಮೇಲೆ ನಾವೇನು ಮಸಾಲೆ ಬಾಳೆಕಾಯಿಗೆ ಹಚ್ಚಿದ್ವೋ ಅದನ್ನು ಒಂದೊಂದೇ ಸೈಡ್ಗೆ ಹಾಕ್ಕೊಂಡು ನೀಟಾಗಿ ಎಲ್ಲ ಸೈಡು ಇಟ್ಕೊಳ್ಳಿ. ಎಣ್ಣೆ ಎಲ್ಲೆಲ್ಲಿರುತ್ತೋ ಆ ಸೈಡ್ ಇಡಿ, ಇಲ್ಲಾಂದರೆ ತವಾ ಅಂಟು ಬಿಡುತ್ತೆ, ತವಕ್ಕೆ ಒತ್ತುತ್ತೆ. 1-2 ನಿಮಿಷ ಆದಮೇಲೆ ಮಗ್ಚಾಕಿ 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಒಂದು ಸೈಡ್ ಖಾರ ಆಗಿಬಿಡುತ್ತೆ, ಒಂದು ಸೈಡ್ ಬೆಂದಿರುತ್ತೆ. ಹಾಗೆ ಆಗಬಾರ್ದು. 2 ಸೈಡ್ ನೀಟಾಗಿ ಮಗ್ಚಿಕೊಂಡು ಬೇಕಾದ್ರೆ ಎಣ್ಣೆ ಬೇಕು ಅಂದರೆ ಸೈಡಲ್ಲಿ ತವಾದ ಮೇಲೆ ಇರುತ್ತಲ್ಲ ಅದನ್ನೇ ಹಾಕಿ, ಎಕ್ಸ್ಟ್ರಾ ಅಂತೂ ಹಾಕೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಆಯಿಲ್ ಆಗಿಬಿಡುತ್ತೆ. ನೋಡಿ, ಇವಾಗ ಆಗಿದೆ. ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಏನು ಮಾಡಿಕೊಡ್ಬೇಕು ಅಂದಾಗ ಈ ರೆಸಿಪಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಕಾಫಿ ಇಲ್ಲ ಟೀ ಜೊತೆಗೆ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.